ಇರ್ಲಿ ಬಿಡಪ್ಪ ಗಿರಿ ಮೇಡಮ್ ಓಕೆನಾ? ಓಕೆ ಸ್ಟಾರ್ಟ್. ಓಕೆ ಮಂಗಳ ಮೇಡಮ್ ಓಕೆನಾ ಎಲ್ಲರಿಗೂ? ಈಗ ಕಂಬಳ ಆದ್ಮೇಲೆ ಈಗ ನೀವು ಕಂಬಳ ರೀತಿಯಲ್ಲೇ ಒಂದು ಹಳ್ಳಿಕರ್ ರೇಸ್ ಮಾಡೋದಕ್ಕೆ ಹೊರಟಿದ್ದೀರಾ. ಅಂದ್ರೆ ಮುಂಚೆ ಮಾಡಿದ್ದೀರಾ, ಬಟ್ ನಾವ್ ಯಾರು ಕೂಡ ನೋಡಿಲ್ಲ, ಅಷ್ಟಾಗಿ ಗೊತ್ತೂ ಇಲ್ಲ ಅದ್ರ ಬಗ್ಗೆ. ಈಗ ಬಿಗ್ ಬಾಸ್ ಇಂದ ಬಂದ್ಮೇಲೆ ನಿಮ್ಗೊಂದು ಫೇಮ್ ಸಿಕ್ಕಿದೆ. ಈಗ ಹಳ್ಳಿಕರ್ ರೇಸ್ ಹೊತ್ತು ಸಂತೋಷ್ ಅವ್ರು ಮಾಡ್ತಿದ್ದಾರೆ ಅಂತ ಅಂದ್ರೆ ಎಲ್ಲರೂ ತಿರುಗಿ ನೋಡ್ತಾರೆ. ಸೊ ನೀವು ಈಗ ಬರ್ದಿಂದ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದೀರಾ ಹಳ್ಳಿಕರ್ ರೇಸ್ ಮಾಡ್ಬೇಕು ಅಂತ. ಸೊ ಯಾವ ರೀತಿ ಇರುತ್ತೆ, ಯಾವಾಗ, ಯಾರೆಲ್ಲ ಬರ್ತಾರೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್. ಮೇಡಮ್, ನಾವು ಇದಕ್ಕೆ ಹಿಂದಿನ ವರ್ಷನೇ ನ್ಯಾಷನಲ್ ಲೆವೆಲ್ ಹಳ್ಳಿಕರ್ ರೇಸ್ ಮಾಡಿದ್ದೀವಿ. ಎಲ್ಲೋ ಕಂಬಳ ನಿಮ್ ಮೀಡಿಯಾದವ್ರು ಬೇಗ ಬೈಕ್ ಬರ್ತೈತೆ ಅಂದ್ರೆ ಅದು ಅರಮನೆ ಮೈದಾನದಲ್ಲಿ ಬೆಂಗಳೂರಲ್ಲಿ ಮಾಡಿದ ಕಾರಣಕ್ಕ ಅದು ವ್ಯವಸ್ಥಿತವಾಗಿ ಚಾಂಪಿಯನ್ಗಳು ಮಾತ್ರ ಬಂದಿದ್ದು ಬೆಂಗಳೂರಿಗೆ. ನನಗೂ ಇನ್ವಿಟೇಷನ್ ಇತ್ತು, ಬಟ್ ನಾನು ಬಿಗ್ ಬಾಸ್ ಹೋಗ್ಬಿಟ್ಟಿದ್ದೆ. ಇರ್ಲಿ, ಆದ ವರ್ಷನೇ ಬೇರೆ. ನಾನು ಹಳ್ಳಿಕಾರ ಅಂತ ಬಂದವಾಗ ಒಂದ್ ನಿಮಿಷ, ಏಯ್ ಈ ಕೋಳಿಗಳನ್ನೆಲ್ಲ ಓಡಿಸಿ ಆ ಕಡೆ ಆ ಬಾಳ್ಕೋಳಿಗಳು ಲಿಕ್ಕ ಬೇಡ, ಒಡಿ ಆ ಕಡೆ ಲಾಸ್ಟ್ ಅವೇ ಮಾಡೋದು ಸೌಂಡ್ ಅಲ್ಲ. ನಿಮ್ ಬರಲ್ಲ ಹೌದು, ಸೌಂಡ್ ಇದಾಗ್ತದೆ. ಇಲ್ಲಿ ಬುದ್ಧಿವಂತರು ಇಲ್ಲ ನಮ್ ಜೊತೆಲಿ, ಅತಿ ಬುದ್ಧಿವಂತರು ಇರೋದು. ನಾನೇ ಹೇಳ್ಬೇಕು, ಸಖತ್ ಮಾತು ಕಲ್ತ್ಬಿಟ್ಟಿದ್ದೀರಾ. ಇದನ್ನ ಕಟ್ ಮಾಡಿ ಹಾಕ್ಬಿಟ್ಟೆ. ಇಲ್ಲ ಅಣ್ಣ ನೀವು ಅಪ್ಪ ಒಡಿ ಇನ್ನ ಆ ಕಡೆ ಇಲ್ಲಿ ಓಡಿಸ್ಬಿಟ್ಟು ಬಂದಿದ್ಯಾ, ನೀನ್ ಇದ್ದೇನೆ ಬರ್ತಾ ಇದ್ದೆ. ಅಯ್ಯೋ ರಾಮ, ಆ ಒಳಗಡೆ ಕೋಳಿಗಳೆಲ್ಲ ಎತ್ಕೊಂಡು ಬಿಸಾಕ ಆ ಕಡೆ ಅಲ್ಲ, ಮತ್ತೆ ಕಾಂಪಿಟ್ಟಿರ್ತದೆ, ಎತ್ತು ಬಿಸಾಕದ ಆ ಕಡೆ. ಇದನ್ನೇನ ನಾನು ಹಾಕಿರ ಒಂದೊಂದು ಹೇಳಾಕು ಇದೆ ನಮ್ಮ. ಅಲ್ಲ ಅಣ್ಣ, ಬಿಗ್ ಬಾಸ್ ಅಲ್ಲಿ ಈ ತರ ಒಂದ್ ಮಾತು ಆಡ್ಲಿಲ್ವಲ್ಲಣ್ಣ? ನಾನು ಉತ್ತರ ಕೊಡ್ತೀನಿ, ಮೇನ್ ಆಗಿ ಕೇಳ್ತೀನಣ್ಣ. ಎಲ್ಲ ಕೋಳಿಗಳೆಲ್ಲ ಈ ತರ ಕಾಮಿಡಿ ಮಾಡ್ಕೊಂಡು ಈ ತರ ಮಾತುಗಳೇ ಆಗಿಲ್ಲ ಅಂತ. ಸರಿ ಸರಿ ಅಕ್ಕ, ಸ್ಟಾರ್ಟಿಂಗ್ ಇಂದ ಕೇಳ್ತೀರಾ ಇಲ್ಲ ಅದೇ ಕಂಟಿನ್ಯೂ? ಓಕೆ ಸ್ಟಾರ್ಟ್ ಅಣ್ಣ. ಓಕೆ, ಅದು ಬೆಂಗಳೂರಲ್ಲಿ ಮಾಡಿದ ಕಾರಣಕ್ಕ ಎಲ್ಲ ಜನಕ್ಕೂ ಮೇಯ್ನು ನಿಮ್ ಚಾನಲ್ಗಳವರೆಗೂ ಇನ್ವಿಟೇಷನ್ ಇತ್ತು, ಹೋಗಿ ಮಾಡಿದ್ರಿ. ನಾವು ಹೋದನೇ ವರ್ಷ ನಮ್ದು ಹೆಂಗಿತ್ತು ಅಂತಂದ್ರೆ, ನಾವು ಕೆಲವೊಂದು ಚಾನಲ್ಗಳು ಹೇಳ್ದವಾಗ ಅದು ಹೇಳ್ಬೋದು ಇಲ್ಲ ಗೊತ್ತಿಲ್ಲ, ಕೆಲವೊಂದು ಸಮ್ ಆಫ್ ಇದೆಲ್ಲ ಕೇಳಿದ್ರು. ನಮ್ಗೆ ಅದು ಕೊಟ್ಟು ನಾವು ಮಾಡೋ ಅಷ್ಟು ನಾನು ಪಬ್ಲಿಸಿಟಿ ಮಾಡ್ಕೊಳೋ ಅವಶ್ಯಕತೆ ಇರಲಿಲ್ಲ. ಸೊ ಅದಕ್ಕೋಸ್ಕರ ನಾನೇನ್ ಹೇಳಿದೆ, ಇಷ್ಟ ಇದ್ರೆ ಮಾಡ್ರಿ ಇಲ್ಲ ಬಿಡ್ರಿ ಅಂತಂದ್ರೆ ಕೆಲವೊಂದು ಯೂಟ್ಯೂಬ್ ಚಾನಲ್ಸ್ ಅವರೇ ಬಂದು ನಿಂತು ಮಾಡ್ರು, ಕೆಲವೊಂದು ಚಾನಲ್ಸ್ ಬಂದಿದ್ರು ಇರ್ಲಿ, ಬಟ್ ಅದೇನೋ ಅಷ್ಟು ಹೈಲೈಟ್ ಮಾಡಿ ಮಾಡ್ಲೇಬೇಕು ಅಂತ ಮಾಡಿರ್ಲಿಲ್ಲ. ಇವತ್ತು ಎಲ್ರು ನಿಮ್ ಸಹಕಾರ ಐತೆ, ಪ್ರತಿಯೊಂದು ಚಾನಲ್ ಅವ್ರು. ಆಮೇಲೆ ಕೆಲವೊಂದ್ ಹತ್ರ ನಿಮ್ ಚಾನಲ್ಗಳವ್ರು ಅಂತ ಅವಾಗ ನಾನು ಜೋರಾಗಿ ಮಾತಾಡಿದಾಗ, ದಯವಿಟ್ಟು ನೀವು TV9 ಅವರ ಬೇಜಾರ್ ಮಾಡ್ಕೊಳೋದಿಲ್ಲ. ಯಾಕಂತಂದ್ರೆ ನಾನು ಮನಸ್ಸಿಂದನೇ ಮಾತಾಡಿರ್ತೀನಿ, ಏನೇ ಮಾತಾಡಿದ್ರು. ಯಾರೇ ಒಂದು ವ್ಯಕ್ತಿ ಆಗ್ಲಿ, ಒಂದು ಮನುಷ್ಯ ಜೋರಾಗಿ ಮಾತಾಡ್ತಾನೆ ಅಂದ್ರೆ ಅದು ಸ್ಪಷ್ಟತೆ ಇದ್ದಾಗ ಮಾತ್ರನೇ ಬರಕ್ ಸಾಧ್ಯ ವಾಯ್ಸ್ ಅಲ್ವಾ. ಯೋಚನೆ ಮಾಡಿ ಮಾತಾಡ್ಬೇಕಾದ್ರೆ ಹಲವಾರು ವಿಚಾರ